ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೀನಿ. ನಾನು ದೆಹಲಿಯಲ್ಲಿ ಹಲವಾರು ನನ್ನ ಇಲಾಖೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ದೃಷ್ಟಿಯಿಂದ ನಾನು ಬೆಂಗಳೂರಿನಲ್ಲೂ ಬಂದು ಏನು ಸಭೆಗಳನ್ನು ಮಾಡಲಿಲ್ಲ. ಈ ಒಂದು ವಿಷಯಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅವರು ಒಂದು ಕುಟುಂಬ ರಾಜಕಾರಣದ ಬಗ್ಗೆ ಭಾಳ ಲಘುವಾಗಿ ಮಾತನಾಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ಅಭಿಪ್ರಾಯದಲ್ಲಿ. ಯಾವ ಮುಖ್ಯಮಂತ್ರಿಗಳಾಗಿ ಮೊದಲನೇ ಮಗನಿಗೆ ಅದೆಂಥದ್ದು ಆಶ್ರಯ ಕಮಿಟಿಗೋ ಇನ್ನೊಂದು ಕಮಿಟಿಗೋ ಮಾಡಿ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ. ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಇದ್ದೆ. ನಾನು ಯಾವುದೋ ನನ್ನ ಮಗನಿಗೆ ಸರ್ಕಾರದ ಅಧಿಕಾರ ಕೊಟ್ಟು ನಾನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರದ ಕೆಲಸ ಮಾಡು ಅಂತೇಳಿ ನನ್ನ ಮಗನಿಗೆ ಎಂದೂ ವಹಿಸ್ಲಿಲ್ಲ. ನಾನು ಮೊದಲನೇ ಮಗ ಅಕಾಲಿಕವಾಗಿ ಮರಣ ಹೊಂದಿದ ನಂತರ 2ನೇ ಮಗನ ಮತ್ತೆ ರಾಜಕಾರಣಕ್ಕೆ ತರ್ತಕ್ಕಂಥ ನಿರ್ಧಾರ ಯಾರು ಮಾಡಿದರು? ಅದು ಕುಟುಂಬ ರಾಜಕಾರಣ ಅಲ್ವಾ? ಹೇಳಿದ್ದಾರೆ. ದೇವೇಗೌಡರ ಕುಟುಂಬದಲ್ಲಿ ಅಪ್ಪ, ಮಕ್ಕಳು, ಮೊಮ್ಮಗ, ಸೊಸೆ ಏನೇನೋ ಹೇಳ್ಕೊಂಡಿದ್ದಾರೆ. ನೀವು ಮಾಡಿರೋದೇನು? ಹೋಗಲಿ, ನಿಮ್ಮ ಇಬ್ಬರು ಮಕ್ಕಳನ್ನ ತಂದ್ರಲ್ಲ ರಾಜಕೀಯಕ್ಕೆ, ಜನಗಳ ಸೇವೆ ಮಾಡೋಕ್ಕೆ ತಂದಿದ್ರೋ ಇಲ್ಲ ವಸೂಲಿಗೆ ತಂದ್ರೆ ಇಟ್ಕೊಂಡಿದ್ರು? ಬೀದಿ ಬೀದಿಲಿ ಪ್ರಚಾರ ಮಾಡ್ತಾರೆ ಜನ. ಬೀದಿ ಬೀದಿನಲ್ಲಿ ಈಗ ನಿಮ್ಮ 2ನೇ ಮಗನ ರಾಜಕೀಯಕ್ಕೇನು ಇಳಿಸ್ಕೊಂಡಿದ್ದೀರಿ? ನಾನು ಹೇಳೋದಲ್ಲ, ಅವರ ಕಾರ್ಯವೈಖರಿ ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಂತೇಳಿ ಬೀದಿಯಲ್ಲಿ ಮಾತಾಡ್ತಾರೆ. ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ ಏನಕ್ಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿ. ಅದೆಲ್ಲ ಮಾಡ್ಕೊಳ್ಳಿ, ಸಂತೋಷ. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಯಾಕಪ್ಪ? ಇಲ್ಲ, ನಾವು ನಮ್ಮ ಕುಟುಂಬದಲ್ಲಿ ಈಗ ನನ್ನ ಮಗನಿಗೇನೆ ಮುಖ್ಯಮಂತ್ರಿ ಆಗಿ ಅವನಿಗೆ ಕರ್ಕೊಂಬಂದು ವಸೂಲಿ ಮಾಡುವಂಥ ಏನಾದರೂ ಬಿಟ್ಟಿದ್ದೀನ? ರಾಜಕಾರಣ ಜನ ಬೇಕಾದಾಗ ಅವ್ರು ತೀರ್ಮಾನ ತಗೋತಾರೆ. ಈಗ ಅವರೊಂದು ಮಾತು ಹೇಳಿದ್ದಾರೆ, ದೇವೇಗೌಡರ ಕುಟುಂಬವನ್ನು ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಚುನಾವಣೆಯಲ್ಲಿ ಅವ್ರ ಮಗನಿಗೆ ಸೋಲಿಸಿದ್ದೀನಿ, ಕುಮಾರಸ್ವಾಮಿ ಮಗನ್ನೇ ಸೋಲಿಸಿದ್ದೀನಿ, ಜನ ತಿರಸ್ಕಾರ ಮಾಡೋರು ಅವ್ರನ್ನ, ಅವ್ರ ರಾಜಕೀಯ ಮುಗಿದೋಗಿದೆ, ಇದನ್ನು ಹೇಳಿದ್ದಾರೆ. ಈಗ ಇವರು ಎಷ್ಟು ಚುನಾವಣೆಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿದೆ? ಎಷ್ಟು ಚುನಾವಣೆ ಸೋತಿದ್ದಾರೆ? 1999 ನಮ್ಮ ಪಕ್ಷದ ಅಧ್ಯಕ್ಷರಲ್ವೇ ಅವರು ಹೇಳಿದ್ದಾರೆ, ನಾನು ಜನತಾದಳದಲ್ಲಿದ್ದಾಗ, ಜನತಾದಳದ ಅಧ್ಯಕ್ಷ ಇದ್ದಾಗ 58 ಸೀಟ್ ಗೆದ್ದಿದ್ದೀವಿ, ಇವರೆಷ್ಟು ಸೀಟ್ ಗೆದ್ದವ್ರೆ? ಇದನ್ನು ಪದೇ ಪದೇ ಹೇಳ್ತೀರಪ್ಪ. ನೀವು 99ರಲ್ಲಿ ಅಧ್ಯಕ್ಷರಿದ್ರಲ್ಲ, ಆಗ ಎಷ್ಟು ಸೀಟ್ ಗೆಲ್ಲಿಸ್ಕೊಂಬಂದಿದ್ರಿ? ನೀವೇನಾಗಿದ್ರಿ? ಆ ಅನುಗ್ರಹ ಮನೆ ಒಳಗೆ ನೀವು ಮಹದೇವಪ್ಪ ಇಬ್ಬರು ಬಂದು ಅನುಗ್ರಹ ಮನೆಯಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವತ್ತೊಂದು ಬಕೆಟ್ ಇಟ್ಟಿದ್ರೆ ಬಕೆಟ್ ನೀರು ತುಂಬ್ಕೊಂಬಿಡೋದೇನೋ ಆ ಕಣ್ಣೀರು. ದೇವೇಗೌಡರು ಧೈರ್ಯ ಹೇಳಿ ನಿನ್ನ ಮನೆಯಲ್ಲಿ ಇಬ್ಬರು ಅಡುಗೆಯವ್ರನ್ನ ಇಡಬೇಕು, ಯಾರೇ ಜನ ಬರಲಿ, ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ಕೊಂಡು ಪಕ್ಷ ಕಟ್ತಕ್ಕಂಥ ಧೈರ್ಯವಾಗಿ ನೀನು ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡಿದ್ರಲ್ಲಪ್ಪ. ನಾವು ಅಲ್ಲೇ ಇದ್ದೋ, ಅವತ್ತು ನಿಂತ್ಕೊಂಡಿದ್ದೋ ಕೈ ಕಟ್ಟೆ ಹಾಕೊಂಡು. ದೇವೇಗೌಡರು ಹೇಳ್ತಾ ಇದ್ರೆ 1999 ಚುನಾವಣೆ ನಂತರ ಸೋತಿರೋ ಟೈಮಲ್ಲಿ ದೇವೇಗೌಡರು ಸೋತಿದ್ರು, ನಾನು ಸೋತಿದ್ದೆ, ರೇವಣ್ಣವರು ಸೋತಿದ್ರು, ಅವರು ಸೋತಿದ್ರು, ಮಹದೇವಪ್ಪನವರು ಸೋತಿದ್ರು. ಆಗ ಹತ್ಕೊಂಡು ಅಯ್ಯೋ ನನಗಿನ್ನ ರಾಜಕೀಯ ಬೇಡ ಅಂತ ಹೇಳಿ ಬಿಟ್ಬಿಡ್ತೀನಿ ಅಂತಿದ್ದೀರಲ್ಲ, ಅದೊಂದು ದಿನ ನೆನ್ಕೊಳ್ಳಿ. 2006 58 ಸೀಟ್ ಗೆಲ್ಲಕ್ಕೆ ನಿಮ್ಮೊಬ್ಬರದಲ್ಲ ಕೊಡುಗೆ, ದೇವೇಗೌಡರ ದುಡಿಮೆ. 2002 ಬೈ ಎಲೆಕ್ಷನ್ ಆಯ್ತಲ್ಲ ಕನಕಪುರ ಲೋಕಸಭೆಗೆ, ನಿಮ್ಮದೇನಪ್ಪ ತಪಾತ್ರ? 2002 ದೇವೇಗೌಡರನ್ನ ಗೆಲ್ಲಿಸಬೇಕಾದ್ರೆ ಲೋಕಸಭೆಗೆ ಆ ಹೋರಾಟದಲ್ಲಿ ನಾನು ಎಷ್ಟು ಶ್ರಮ ಹಾಕಿದ್ದೀನಿ,
ಅದ್ರ 10% ನಿಮ್ಮ ಕೈಲಿ ಶ್ರಮ ಆಗಲಿಲ್ಲ ಅಲ್ಲಿ ಆ ಚುನಾವಣೆ ಗೆಲ್ಲಕ್ಕೆ, ದೇವೇಗೌಡರನ್ನ ಗೆಲ್ಲಿಸ್ಲಿಕ್ಕೆ. ನಾನು ಚುನಾವಣೆ ನಡೆಸಿರೋದು, ನನ್ನ ಕಾರ್ಯಕರ್ತರು ಚುನಾವಣೆ ನಡೆಸಿದ್ದದು. ನಿಮ್ಮಿಂದೇನು ದೇವೇಗೌಡರನ್ನ ಲೋಕಸಭೆ ಕಳ್ಸೋಕ್ಕಾಗಲಿಲ್ಲ. ಆಗ ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ, ಮಂಡ್ಯ ಜಿಲ್ಲೆಯಲ್ಲೇನು ಕರೀಲಿಲ್ಲ ನಾವು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟು ಅಂತಿರಲ್ಲಪ್ಪ ನೀವು. ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಅಹಿಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು, ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು, ನಿಮ್ಮ ಕುರ್ಚಿಗೋಸ್ಕರವಾಗಿ ನಿಮ್ಮನ್ನು ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿಣುಕಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಹೋಟೆಲ್ ಗೆದ್ರಲ್ಲ, ಅವತ್ತು 99ರಲ್ಲಿ ಜನ ಸೋಲಿಸಿದ್ರೆ ಆಗ ನಿಮ್ಮನ್ನು ಜನ ರಾಜಕೀಯದಿಂದ ದೂರ ಹಾಕಿರಲಿಲ್ವಾ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಾಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತಲ್ಲ. ಸಂಪೂರ್ಣವಾಗಿ ನಿಮ್ಮನ್ನು